ಖೇಲೋ ಇಂಡಿಯಾ ಯೋಜನೆಯನ್ನು ನಮ್ಮ ಮಂಡ್ಯದಲ್ಲಿ ನಮ್ಮೆಲ್ಲರ ಪ್ರೀತಿಯ ಎಚ್ ಡಿ ಕುಮಾರಸ್ವಾಮಿಯವರ ಮುಖಾಂತರ ಸಾಕಾರಗೊಳಿಸ್ತಾ ಇರ್ತಕ್ಕಂಥ ಈ ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಆರಾಧ್ಯ ದೈವ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ ಇಂದಿನ ಈ ಕಾರ್ಯಕ್ರಮದ ಉಪಸ್ಥಿತಿಯನ್ನು ವಹಿಸಿ ಕಾರ್ಯಕ್ರಮನ ಉದ್ಘಾಟಿಸಿ ನಮ್ಮ ದೇಶದ ಯುವಜನ ಮತ್ತು ಕ್ರೀಡೆ ಮತ್ತು ಕಾರ್ಮಿಕ ಸಚಿವರು ಆಗಿರ್ತಕ್ಕಂಥ ಮನ್ಸುಖ್ ಮಾಂಡ್ಯ ಅವರು ಬಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಭೂಮಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು 2 ಬಾರಿ ಮುಖ್ಯಮಂತ್ರಿಗಳಾಗಿ ರಾಜ್ಯವನ್ನು ಮುನ್ನಡೆಸಿದವರು, ಪ್ರಸ್ತುತ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆಯ ಸಚಿವರಾಗಿರ್ತಕ್ಕಂಥ ಭಾರತ ಸರ್ಕಾರದಲ್ಲಿ ನಮ್ಮೆಲ್ಲರ ಪ್ರೀತಿಯ ಕುಮಾರಣ್ಣನವರ ಉಪಸ್ಥಿತಿ ಇದೆ. ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಶಾಸಕರು ಮತ್ತು ವಿವಿಧ ಕಂಪನಿಗಳ ಸಿಇಒಗಳನ್ನು ನೆನಪು ಮಾಡಿಕೊಂಡು ಇಂದಿನ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಆಸ್ತಿಕ ಸದ್ಭಕ್ತರೇ, ಪ್ರೀತಿಯ ಮಾಧ್ಯಮ ವೃಂದದವರೇ, ಇದೊಂದು ವಿಶೇಷವಾದ ಕಾರ್ಯಕ್ರಮ. ಮನ್ಸುಖ್ ಮಾಂಡವ್ಯ ಅವರು ಕೇಂದ್ರ ಸಚಿವರಾಗಿ ಬಹುದೊಡ್ಡ ಸೇವೆಯನ್ನು ಬಹಳ ಕಾಲದಿಂದ ಮಾಡಿದಂತಹವರು. ನನಗೆ ಬಂದು ನೆನಪು ಮಾಡ್ತಾ ಇದ್ರು, ನಾವು ಮಂಡ್ಯದಲ್ಲಿ ಕಾರ್ಯಕ್ರಮ ಜರುಗ್ತಾ ಇದೆ. ವಾಟ್ ಎಕ್ಸಾಕ್ಟ್ಲಿ ದ correlation and the divine relationship between Mandya and Mandavya? Today's chief guest, our Union Honorable Minister, is Mansukh Mandavya ji. For your understanding, Mandavya was the saint Rishi, Tapasvi, who performed his penance over here. ಮಾಂಡವ್ಯ ಎಂಬ ಋಷಿ ನಮ್ಮ ಮಂಡ್ಯದಲ್ಲಿ ಇದ್ದು ತಪಸ್ಸನ್ನು ಮಾಡಿದ್ರಿಂದ ನಮ್ಮ ಮಂಡ್ಯ ಜಿಲ್ಲೆಗೆ ಮಾಂಡವ್ಯ ಋಷಿಗಳ ಹೆಸರಾಗಿರ್ತಕ್ಕಂಥದ್ದು ಮಂಡ್ಯ ಅಂತ ನಾಮಕರಣ ಆಗಿರ್ತಕ್ಕಂಥ ನಿಮ್ಮೆಲ್ಲರೂ ಕೂಡ ಗೊತ್ತಿದೆ. Quite fortunate we are all. Today we have Mandavya ji in the very place, the district called Mandya, where Mandavya saint has performed the tapasya. It is great coincidence that you have come here. ತುಂಬ ಸಂತೋಷ ಆಗಿದೆ ಅವರನ್ನು ಸ್ವೀಕಾರ ಮಾಡಿಕೊಂಡದ್ದಕ್ಕೆ. ಸಚಿವರ ಮಾತುಗಳನ್ನು ನೀವೆಲ್ಲರೂ ಕೂಡ ಕೇಳಿದ್ರಿ. ಜಗತ್ತಿನಲ್ಲಿ ಯಾವುದಾದ್ರೂ ಹೆಚ್ಚು ಯುವಕರೇ ಇರತಕ್ಕಂಥ ದೇಶ ಯಾವುದಾದ್ರೂ ಇದ್ದರೆ ಅದು ನಮ್ಮ ಭಾರತ ಮಾತ್ರ. ಈವನ್ ಟುಡೇ more than 60% of our country's population is of youth, full of youth. 2047 100 ವರ್ಷಗಳ ಸ್ವಾತಂತ್ರ್ಯದ ಶತಮಾನದ ಕನಸನ್ನು ಕಾಣ್ತಾ ಇರ್ತಕ್ಕಂಥ ಈ ಹೊತ್ತಿನಲ್ಲಿ ಯುವಕರೇ ತುಂಬಿರ್ತಕ್ಕಂಥ ನಮ್ಮ ದೇಶದಲ್ಲಿ ಯುವಕರಿಗೆ ಬೇಕಾಗಿರ್ತಕ್ಕಂಥ ಶಕ್ತಿಯನ್ನು, ದೇಹ ದಾರ್ಢ್ಯತೆಯನ್ನು, ಮಾನಸಿಕ ಸೌಶಲ್ಯವನ್ನು ಕೊಡದಲೇ ಹೋದದ್ದೇ ಆದರೆ ಹೆಚ್ಚಿನ ಸಂಖ್ಯೆಯ ಜನಸಂಖ್ಯೆ ಇದ್ದು ಕೂಡ ನಮ್ಮ ದೇಶ ಅಭಿವೃದ್ಧಿಯಿಂದ ಹಿಂದೆ ಉಳಿಯುತ್ತೆ. ಅದಕ್ಕೋಸ್ಕರ ಪ್ರಸ್ತುತ ಕೇಂದ್ರ ಸರ್ಕಾರ ಕಳೆದ 10-12 ವರ್ಷಗಳಲ್ಲಿ ಹಲವಾರು ಯೋಜನೆಗಳನ್ನು ಅಸ್ತಿತ್ವಕ್ಕೆ ತಂದದ್ದು ನಮಗೆಲ್ಲರೂ ಕೂಡ ಗೊತ್ತಿದೆ. ಸ್ಟಾರ್ಟಪ್ ಇಂಡಿಯಾದರ ಮುಖಾಂತರ ವೇ ಬ್ಯಾಕ್ ಇನ್ 2016 ಅವರ್ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಇನಿಷಿಯೇಟೆಡ್ ಸ್ಟಾರ್ಟಪ್ ಇಂಡಿಯಾ. ಅರೌಂಡ್ ದ ಟೈಮ್ 2016ರಲ್ಲಿ ಸ್ಟಾರ್ಟಪ್ ಇಂಡಿಯಾ ಕಲ್ಚರ್ ನಮ್ಮ ದೇಶಕ್ಕೆ ತಂದಾಗ ನಾಟ್ ಇವನ್ 400 ಸ್ಟಾರ್ಟಪ್ಸ್ ವರ್ ದೇರ್ ಇನ್ ಅವರ್ ಕಂಟ್ರಿ. ಓನ್ಲಿ ವೆನ್ ಸ್ಟಾರ್ಟಪ್ ಇಂಡಿಯಾ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್, ಟುಡೇ ವಿ ಕ್ಯಾನ್ ಸಿ more than 2 lakh startups in our country. ಸ್ಟಾರ್ಟಪ್ ಕಲ್ಚರ್ ನಮ್ಮ ದೇಶಕ್ಕೆ ತಂದ ಮೇಲೆ 400 ಕೇವಲ ಸ್ಟಾರ್ಟಪ್ಗಳಿದ್ದಂತಹದ್ದು ಇವತ್ತು 2 ಲಕ್ಷಕ್ಕಿಂತ ಹೆಚ್ಚಿನ ಸ್ಟಾರ್ಟಪ್ಗಳು ಅಸ್ತಿತ್ವಕ್ಕೆ ಬಂದು ನಮ್ಮ ಯುವ ಜನತೆ ರಾಷ್ಟ್ರ ಕಟ್ಟುವ ಕಾಯಕದಲ್ಲಿ ತಮ್ಮ ಶಕ್ತಿಯನ್ನು ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. 2016 ಮತ್ತು 2017-18ನೇ ಇಸ್ವಿಯಲ್ಲಿ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಆಫ್ ಅವರ್ ಕಂಟ್ರಿ ಹ್ಯಾಸ್ ಗಿವನ್ ಎ ನ್ಯೂ ಥಾಟ್ ಟು ಅವರ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್. 2017ರಲ್ಲಿ ಅಸ್ತಿತ್ವಕ್ಕೆ ಬಂದಂಥ ಖೇಲೋ ಇಂಡಿಯಾ ಯಾವ ರೀತಿ ಸ್ಟಾರ್ಟಪ್ ಇಂಡಿಯಾ ಬರೋದಕ್ಕೂ ಮುಂಚೆ ನಮ್ಮ ಯುವಕರ ಯೋಜನೆಗಳು, ಯೋಚನೆಗಳು
ಮತ್ತು ಥಾಟ್ಸ್ ಮತ್ತು ಇನೋವೇಷನ್ಸ್ ಇನ್ಕ್ಯುಬೇಟಿಂಗ್ ಆಗದಲ್ಲೇ ನರಳ್ತಾ ಇದ್ವೋ ಅದೇ ರೀತಿಯಲ್ಲಿ ಯುವ ಜನರೇ ತುಂಬಿರ್ತಕ್ಕಂಥ ನಮ್ಮ ದೇಶದ ಮಕ್ಕಳಿಗೆ ಕ್ರೀಡಾ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಾಬಲ್ಯಕ್ಕೆ ಬರಬೇಕು ಅಂತಂದರೆ ಟೈರ್ 1, ಟೈರ್ 3 ಸಿಟಿಗಳಲ್ಲಿ ಈ ಒಂದು ವ್ಯವಸ್ಥೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರ್ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಇನಿಷಿಯೇಟೆಡ್ ಆ್ಯಂಡ್ ಹ್ಯಾಸ್ ಬ್ರಾಟ್ ಖೇಲೋ ಇಂಡಿಯಾ ಕಾನ್ಸೆಪ್ಟ್ ಟು ಅವರ್ ಕಂಟ್ರಿ. ಆಸ್ ದ ರಿಸಲ್ಟ್ ವಾಟ್ಸ್ ಹ್ಯಾಪನಿಂಗ್ 2017 ನಂತರದಲ್ಲಿ ಇಲ್ಲಿವರೆಗೂ ಕೂಡ ಏಷ್ಯನ್ ಗೇಮ್ಸಲ್ಲಿರ್ಬೋದು, ಕಾಮನ್ವೆಲ್ತ್ ಗೇಮ್ಸಲ್ಲಿರ್ಬೋದು, ಒಲಿಂಪಿಕ್ ಗೇಮ್ಸಲ್ಲಿರ್ಬೋದು ನಮ್ಮ ದೇಶದಿಂದ ಹೋದಂಥ ಪ್ರತಿಭೆಗಳು ಹೆಚ್ಚು ಪ್ರತಿಭೆಗಳು ಮೆಡಲ್ಸ್ಗಳನ್ನ ತರಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇಟ್ಸ್ ಆಲ್ ಬಿಕಾಸ್ ಆಫ್ ದ ನ್ಯೂ ಇನಿಷಿಯೇಟಿವ್ ಕಾಲ್ಡ್ ಖೇಲೋ ಇಂಡಿಯಾ. ಇವತ್ತು ಖೇಲೋ ಇಂಡಿಯಾದ ನೇತೃತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥ ನಮ್ಮ ಸ್ಪೋರ್ಟ್ಸ್ ಮಿನಿಸ್ಟರು, ಕಾರ್ಮಿಕ ಮಿನಿಸ್ಟರ್ ಆಗಿರ್ತಕ್ಕಂಥ ಮನ್ಸುಖ್ ಮಾಂಡವ್ಯ ಅವರ ನೇತೃತ್ವದಲ್ಲಿ, ಕುಮಾರಣ್ಣವರ ಮಾರ್ಗದರ್ಶನದಲ್ಲಿ, ಅವರ ಶ್ರಮದಿಂದ ಖೇಲೋ ಇಂಡಿಯಾ ಸ್ಟೇಡಿಯಂ ನಮ್ಮ ಮಂಡ್ಯಕ್ಕೆ ಬಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷವನ್ನು ಕೊಟ್ಟಿದೆ. ಅದಕ್ಕೋಸ್ಕರ ಅದನ್ನು ಕೊಟ್ಟಂಥ ಮಾಂಡವ್ಯ ಅವರಿಗೆ ನಾವು ಧನ್ಯವಾದಗಳನ್ನ ಹೇಳ್ತೇವೆ ಮತ್ತು ಕುಮಾರಣ್ಣವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೇವೆ. ಇವತ್ತು ಇದೇ ಸಂದರ್ಭದಲ್ಲಿ ಯಾವ್ಯಾವುದ ಕಾರಣಕ್ಕೋಸ್ಕರ ಅಂಗವಿಕಲರಾಗಿರ್ತಕ್ಕಂಥ ನಮ್ಮ ಜನಗಳಿಗೆ ಬದುಕಿನುದ್ದಕ್ಕೂ ನೀವು ಇದೇ ರೀತಿಯಲ್ಲಿ ನಿಸ್ತೇಜಿತರಾಗಿ ಬಿದ್ದಿರಿ ಅಂತ ಹೇಳೋ ಬದಲು ಅವರಿಗೊಂದಿಷ್ಟು ಶಕ್ತಿಯನ್ನು ಕೊಡ್ತಕ್ಕಂಥ, ಸ್ವಾತಂತ್ರ್ಯವನ್ನು ಕೊಡುವ, ಸಮಾಜದ ಅಭಿವೃದ್ಧಿಗೆ ಅವರನ್ನು ತೊಡಗಿಸ್ತಕ್ಕಂಥ ಕಾಯಕದಲ್ಲಿ ತೊಡಗಿಸ್ಕೊಳ್ಳಿಕ್ಕೋಸ್ಕರ ಆಧುನಿಕವಾಗಿರ್ತಕ್ಕಂಥ ಹಲವಾರು ಯಂತ್ರೋಪಕರಣಗಳನ್ನು, ಸಾಧನಗಳನ್ನು ಕೊಡ್ತಕ್ಕಂಥದ್ದು ಅವಶ್ಯಕತೆ ಇದೆ. ಅದನ್ನು ಮನಗೊಂಡು ಇಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನು ವಿವಿಧ ರೀತಿಯಲ್ಲಿ ಕೊಡ್ತಾ ಇರ್ತಕ್ಕಂಥ ಕೆಲಸವನ್ನು ಕುಮಾರಣ್ಣನವರು ಮಾಡಿರ್ತಕ್ಕಂಥದ್ದು ತುಂಬ ಸಂತೋಷದ ವಿಚಾರ. ಕೇವಲ ಅವರ ದೈಹಿಕ ಓಡಾಟಕ್ಕಷ್ಟೇ ಅಲ್ಲ, ಮಾನಸಿಕವಾಗಿರ್ತಕ್ಕಂಥ ಕಸರತ್ತನ್ನು ಕೂಡ, ಮಾನಸಿಕವಾಗಿರ್ತಕ್ಕಂಥ ಶಕ್ತಿಯನ್ನು ರಾಷ್ಟ್ರ ಕಟ್ಟುವ ಕಾಯಕದಲ್ಲಿ ತೊಡಗಿಸ್ತಕ್ಕಂತಹದ್ದು. ಇದೇ ಸಂದರ್ಭದಲ್ಲಿ ಬಡ ಮಕ್ಕಳಿಗೆ ಲ್ಯಾಪ್ಟಾಪ್ಗಳನ್ನು ಕೊಡ್ತಕ್ಕಂಥದ್ದು. ಇವತ್ತು ಹಳ್ಳಿಗಳಲ್ಲಿ ಹಲವಾರು ಪ್ರತಿಭೆಗಳಿದ್ದಾವೆ. ಕೇವಲ ಪಟ್ಟಣಗಳಲ್ಲಿ ಮಾತ್ರ ಸ್ಪೋರ್ಟ್ಸ್ಗಳು ಮಿಂಚುತ್ತಾ ಇದ್ದಂಥ ಕಾಲಘಟ್ಟದಲ್ಲಿ ಖೇಲೋ ಇಂಡಿಯಾ ಅಸ್ತಿತ್ವಕ್ಕೆ ಬಂದ ಮೇಲೆ ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ, ತಾಲೂಕುಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭೆಗಳನ್ನು ಹೆಕ್ಕಿ ರಾಷ್ಟ್ರ ಕಟ್ಟುವ, ರಾಷ್ಟ್ರದ ಪ್ರತಿಭೆಗೆ ತೊಡಗಿಸ್ತಕ್ಕಂಥ ಕಾರ್ಯ ಆಗಿದೆ. ಅದೇ ರೀತಿ ಕಂಪ್ಯೂಟರ್ಸ್ಗಳು ಇವತ್ತು ಗಣಕಯಂತ್ರ ಯುಗದಲ್ಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ, ಮಷಿನ್ ಲರ್ನಿಂಗ್, ಕ್ಲೌಡ್ ಕಂಪ್ಯೂಟಿಂಗ್ ಏನೆಲ್ಲ ಹೇಳ್ತೇವೆ, ಇದರಲ್ಲಿ ನಮ್ಮ ಹಳ್ಳಿಯ ಮಕ್ಕಳು ಆದಷ್ಟು ಬೇಗ ಮುಂದಕ್ಕೆ ಬರಬೇಕು ಅಂತಂದರೆ ಅಂತಹ ಫೆಸಿಲಿಟೀಸ್ ನಮ್ಮ ಮಕ್ಕಳಿಗೆ ಬೇಕು ಅನ್ನೋ ಕಾರಣಕ್ಕೆ ಕಂಪ್ಯೂಟರ್ಸ್ಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ತಾವು ಮಾಡಿರ್ತಕ್ಕಂಥದ್ದು ಮತ್ತು ವುಮೆನ್ ಎಂಪವರ್ಮೆಂಟ್ ಕಾರ್ಯಕ್ಕೆ ಮಾಡತಕ್ಕಂಥ ಕಾರ್ಯ ಅದ್ಭುತವಾಗಿರ್ತಕ್ಕಂಥದ್ದು. ಇಷ್ಟೆಲ್ಲ ಸಾಂಘಿಕವಾಗಿರ್ತಕ್ಕಂಥ ಸಂಲಗ್ನಗೊಂಡಂಥ ಇವತ್ತಿನ ಕಾರ್ಯಕ್ರಮ ಭಾಳಷ್ಟು ಅರ್ಥಪೂರ್ಣವಾಗಿದೆ. Before I conclude, I have to mention one thing. Mansukh Mandavyaji, well before Sports and Labour Minister, he was heading our country as a health minister. ಅವರು ಆರೋಗ್ಯ ಸಚಿವರಾಗಿ ನಮ್ಮ ದೇಶದ ಆರೋಗ್ಯದ ಸ್ಥಿತಿಯನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ದಟ್ ವಾಸ್ ದಿ ಹೆಲ್ತ್ ಮಿನಿಸ್ಟರ್, chemical fertilizer minister and many such portfolios you were holding. During that time, just then National Medical Council, NMC, had come into existence. ಯಾವುದೇ ಒಂದು ಹೊಸ ಸಿಸ್ಟಮ್ ಅಸ್ತಿತ್ವಕ್ಕೆ ಬಂದಾಗ ಅದಕ್ಕೆ ಒಂದು ಫಾರ್ಮಿಡಬಲ್ ಫೌಂಡೇಶನ್ನ ಕೊಟ್ಟು ನಿಯಮಗಳನ್ನ ರೂಪಿಸ್ತಕ್ಕಂಥದ್ದು, ಜಾರಿಗೊಳಿಸ್ತಕ್ಕಂಥದ್ದು, ರಿಯಲೈಸ್ ಮಾಡ್ತಕ್ಕಂಥದ್ದು ತುಂಬ ಕಷ್ಟದ ಕೆಲಸ. ಅಂತಹ ಆರೋಗ್ಯ ಸಚಿವರಾಗಿ, ರೈತರಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ರಾಸಾಯನಿಕ ಗೊಬ್ಬರದ ಸಚಿವರಾಗಿ ಅವರು ಮಾಡಿದಂಥ ಸೇವೆ ಅನನ್ಯವಾಗಿರ್ತಕ್ಕಂಥದ್ದು. ಟುಡೇ ಮೆಡಿಕಲ್ ಕಾಲೇಜಸ್ ಇನ್ ಅವರ್ ಕಂಟ್ರಿ along with the teaching hospitals have been doing awesome, wonderfully, just because your contribution, your dedication and the devotion which you have contributed during you as a health minister and fertilizing minister. So ಕುಮಾರಣ್ಣ ನನಗೆ ಹೇಳ್ತಿದ್ದಾರೆ, Mandavyaji as a health minister, today Karnataka is how far health, education and many such activities. As a health minister, you are the first one to give rise, increase intake in all our medical colleges which are existing in our Karnataka. As a result, today Karnataka has been contributing more, producing more number of doctors to healthcare sector. Even it is because of that also we have to congratulate our Mansukh Mandavyaji. So one more thing, ಇಲ್ಲಿ ನಾನು ಹೇಳಿದೆ, ಸ್ಟಾರ್ಟಪ್ ಇಂಡಿಯಾದ್ದು ಹೇಳಿದೆ, ಖೇಲೋ ಇಂಡಿಯಾದ್ದು ಹೇಳಿದೆ.
ನಾವು ಹಳ್ಳಿಯ ಜನಗಳಿಗೆ ಏನಾದರೂ ಕೊಡಲಿಕ್ಕೆ ಪ್ರಾರಂಭ ಆಯಿತು ಅಂತಂದರೆ, ಇಫ್ ಅವರ್ ರೂರಲ್ ಇಂಡಿಯಾ ಈಸ್ ಗ್ರೋನ್ ಅಪ್ ಅಂಡ್ ಈಸ್ ಪ್ರಾಸ್ಪರ್ಡ್, eventually how our country is going to be flourished. So Mandiveji, when Kumaraswamy was first time Chief Minister for Karnataka, my Pujya Guruji, then Jagadguru of Adichunji Mahasamsthan Math, given him a direction to give 40 plus science colleges to rural Karnataka. As a result, without looking back, Kumarana as a Chief Minister of Karnataka sanctioned more than 40 science colleges to one single trust called Adichunji Mahasamsthan Math. What is the impact? All these 40 colleges are established in rural Karnataka, in villages and in talukas, because of which our farmers could be able to put their children into science-based education. As a result, because of which today many have become engineers, many have become doctors, and many have become technocrats, because of which our country is flourishing. Particularly the area of this area of Karnataka has been flourishing so much. ಯಾಕೆ ಅಂತಂದರೆ, ಹಳ್ಳಿಗಳಲ್ಲಿ ಅವರು ಕೊಟ್ಟಂಥ ಸೈನ್ಸ್ ಕಾಲೇಜುಗಳನ್ನು ಪ್ರಾರಂಭ ಮಾಡಿದ್ದಕ್ಕೆ ನಮ್ಮ ಹಳ್ಳಿಯ ಮಕ್ಕಳು, ಹಳ್ಳಿಯ ರೈತರ ಮಕ್ಕಳು ಎಂಜಿನಿಯರ್ಸ್ಗಳಾದರು, ಡಾಕ್ಟರ್ಸ್ ಆದರು, ಟೆಕ್ನೋಕ್ರಾಟ್ಸ್ಗಳಾದರು. ಹಾಗಾಗಿ ಈ ಏರಿಯಾದಲ್ಲಿ ಸಾಕಷ್ಟು ಬದಲಾವಣೆಗಳು ಬರಲಿಕ್ಕೆ ಸಾಧ್ಯ ಆಯಿತು. ಇಷ್ಟೆಲ್ಲ ಹೇಳಲಿಕ್ಕೆ ಕಾರಣ, ಸ್ಟಾರ್ಟಪ್ ಇಂಡಿಯಾ ಬಂದದ್ರಿಂದ ಸಾಕಷ್ಟು ಉದ್ಯಮಗಳು ಸೃಷ್ಟಿಯಾದವು. ಖೇಲೋ ಇಂಡಿಯಾ ಬಂದದ್ರಿಂದ ಒಲಿಂಪಿಕ್ಸ್ನಲ್ಲಿ, ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ, ಏಷ್ಯಾ ಗೇಮ್ಸ್ನಲ್ಲಿ ನಮ್ಮ ದೇಶದ ಪ್ರತಿಭೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಲಿಕ್ಕೆ ಸಾಧ್ಯ ಆಯಿತು. ರೂರಲ್ ಕರ್ನಾಟಕದಲ್ಲಿ ಸೈನ್ಸ್ ಕಾಲೇಜುಗಳು ಬರಲಾಗಿ ನಮ್ಮ ದೇಶದ ಇವತ್ತಿನ ಪ್ರಗತಿಗೆ ಕಾಂಟ್ರಿಬ್ಯೂಷನ್ನ ಕೊಡಲಿಕ್ಕೆ ಸಾಧ್ಯ ಆಯಿತು. ಹಳ್ಳಿಗಳನ್ನು ನೆಗ್ಲೆಕ್ಟ್ ಮಾಡಿದಂಥ ಕಾಲಘಟ್ಟದಲ್ಲಿ, ಈ ಕಾಲದಲ್ಲಿ ಹಳ್ಳಿಗಳನ್ನು ಕೂಡ ದೇಶದ ಅಭಿವೃದ್ಧಿಯ ಪಥಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಈ ಎಲ್ಲ ಕಾರ್ಯಗಳು ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. In the light of this, I have been congratulating our Union Minister Mansukh Mandaviya for having given such a great contribution to our Mandya. ಮತ್ತು ಕುಮಾರಣ್ಣವರು ಈ ವ್ಯವಸ್ಥೆಯನ್ನು ನಮ್ಮ ಮಂಡ್ಯಕ್ಕೆ ತಂದದ್ದಕ್ಕೆ ಅವರಿಗೂ ಕೂಡ ನಮ್ಮ ಮಂಡ್ಯ ಜಿಲ್ಲೆಯ ಜನಗಳ ಪರವಾಗಿ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.